ಬಿಗ್ ಬಾಸ್ ವೋಟಿಂಗು ಯಾರ್ಯಾರಿಗೆ ಎಷ್ಟೆಷ್ಟು ಬಂದಿದೆ ಅಂತ ನೋಡೋಣ. ನಾನು ಈಗ ಸದ್ಯಕ್ಕೆ ಎಷ್ಟು ವೋಟ್ ಆಗಿದೆ ಅಂತ ಹೇಳ್ತೀನಿ. ನಾನು ಕಮ್ಮಿಯಿಂದ ಹೇಳ್ಕೊಂಡು ಹೋಗ್ತೀನಿ. 6th ಪ್ಲೇಸಿಂದ ಫಸ್ಟ್ ಪ್ಲೇಸು. ಇದು ವೋಟಿಂಗ್ ರಿಸಲ್ಟು ನೀವು ಕೇಳಿದ್ರೆ ಶಾಕ್ ಆಗ್ತೀರ. ಏನಕ್ಕಂದರೆ ನೀವು ಅಂದ್ಕೊಂಡಿರೋದೇ ಒಂದು, ಇಲ್ಲಿ ವೋಟಿಂಗ್ ಇರೋದೇ ಒಂದು. ನೀವು ಯಾರು ಫಸ್ಟ್ ಬರ್ತಾರೆ, ಯಾರು ಸೆಕೆಂಡ್ ಬರ್ತಾರೆ ಅಂದ್ಬಿಟ್ಟು ನಿಮ್ಮ ತಲೆಯಲ್ಲಿ ತುಂಬಾ ಇರುತ್ತೆ. ನೀವು ಇವ್ರು ಫಸ್ಟ್ ಬರ್ಬೋದು ಅಂದ್ಕೊಂಡ್ರೆ ತುಂಬ ವೋಟಿಂಗ್ನಲ್ಲಿ ಕಡಿಮೆ ಇದ್ದಾರೆ. ಬನ್ನಿ ನೋಡೋಣ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ ಬಂದಿದೆ ಅಂದ್ಬಿಟ್ಟು. ಅದಕ್ಕೆ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಯಾರು ವೋಟ್ ಮಾಡಿದ್ರಿ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ವೋಟಿಂಗ್ ರಿಸಲ್ಟಲ್ಲಿ 6th ಪ್ಲೇಸಲ್ಲಿ ಧನುಷ್ ಇದ್ದಾನೆ. ಈಗ ವೋಟಿಂಗ್ ಲೆಕ್ಕ ಪ್ರಕಾರ ಧನುಷ್ಗೆ 74 ಲಕ್ಷ ಬಂದಿದೆ ವೋಟ್ಸು. ಈಗ ಸದ್ಯಕ್ಕೆ ಎಲ್ಲರ ಪ್ರಕಾರ ಧನುಷ್ದೇ ಕಮ್ಮಿ ಇರೋದು. ಇದು 5th ಪ್ಲೇಸಲ್ಲಿ ರಘು ಇದ್ದಾರೆ. ರಘುಗೆ 85,40,000 ಬಂದೈತೆ. ಈಗ ಧನುಷ್ಗೇನು ರಘುಗೆ ಡಿಫ್ರೆನ್ಸ್ ನೋಡಿದ್ರೆ 11 ಲಕ್ಷ ಚಿಲ್ಲರೆ ಡಿಫ್ರೆನ್ಸ್ ಇದೆ ವೋಟ್ಸು. ಇದು ಚೇಂಜ್ ಆಗ್ಬೋದು, ಇಲ್ಲ ರಘುನೇ ಇನ್ನೂ ಮುಂದಕ್ಕೆ ಹೋಗ್ಬೋದು. ಆಮೇಲೆ 4th ಪ್ಲೇಸಲ್ಲಿ ಅಶ್ವಿನ್ ಇದ್ದಾರೆ ವೋಟ್ನಲ್ಲಿ. ಅಶ್ವಿನಿಗೆ 86,11,000 ವೋಟ್ ಬಂದಿದೆ. ರಘುಗೆ ಅಶ್ವಿನಿಗೆ ಏನು ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ, ಯಾಕಂದರೆ ಬರೀ 1 ಲಕ್ಷ ಚಿಲ್ಲರೆಯಲ್ಲಿ ವೋಟಲ್ಲಿ ಡಿಫ್ರೆನ್ಸ್ ಇದೆ ಅಷ್ಟೇ. ರಘು ಅಶ್ವಿನಿ ಜಾಗಕ್ಕೆ ಆದಷ್ಟು ಬೇಗ ಬಂದುಬಿಡ್ತಾರೆ, ಇಲ್ಲ ಅಶ್ವಿನಿ ಇನ್ನೂ ಮೇಲೋದ್ರೂ ಹೋಗ್ಬೋದು. ಮತ್ತು 3ನೇ ಪ್ಲೇಸಲ್ಲಿ ಕಾವ್ಯ ಇದ್ದಾಳೆ. ಕಾವ್ಯಗೂ ಅಶ್ವಿನಿಗೆ ನೋಡಿದ್ರು ಏನು ಅಷ್ಟೊಂದು ಏನು ಡಿಫ್ರೆನ್ಸ್ ಇಲ್ಲ, ಒಂದು 20,000 ವೋಟು ಡಿಫ್ರೆನ್ಸ್ ಇದೆ. ಕಾವ್ಯಗೂ 11 ಲಕ್ಷ, ಕಾವ್ಯಗೆ 86,27,000 ವೋಟ್ಸ್ ಬಂದಿದೆ. ಈ ಪ್ಲೇಸಲ್ಲಿ ಅಶ್ವಿನಿ ಬಂದರೂ ಬರ್ಬೋದು, ಇಲ್ಲದಿದ್ದರೆ ಇವರಿಬ್ಬರನ್ನೂ ಹಿಂದಕ್ಕೆ ಹಾಕಿ ರಘುನೇ ಬರ್ಬೋದು. ವೋಟ್ ಹೇಳೋಕ್ಕಾಗಲ್ಲ. ಈಗ ರಘು, ಅಶ್ವಿನಿ, ಕಾವ್ಯ ಇವ್ರು 3 ಜನ ವೋಟಲ್ಲಿ ಸ್ವಲ್ಪ ಕಮ್ಮಿ ಇದರಲ್ಲೇ ವ್ಯತ್ಯಾಸ ಇದೆ. ಯಾರು ಯಾವ ಪೊಸಿಷನ್ ಬೇಕಾದ್ರೂ ತೊಗೊಬೋದು. ಏನಕ್ಕಂದರೆ ಇದು 1 ಅವರಲ್ಲೇ ವೋಟ್ಗಳು ಚೇಂಜ್ ಆಗೋ ಚಾನ್ಸ್ಗಳು ಜಾಸ್ತಿ ಇದೆ. ಅಂದರೆ ಏನಂದರೆ ಈ 1ನೇ ಪ್ಲೇಸು 2ನೇ ಪ್ಲೇಸು ಬೀಟ್ ಮಾಡೋಕ್ಕೆ ಆಗಲ್ಲ ಯಾರ ಕೈಯಲ್ಲೂ. ಇಷ್ಟೊತ್ತು ಲಕ್ಷಗಳು ಸಾವಿರಗಳಲ್ಲಿ ಡಿಫ್ರೆನ್ಸ್ ಇತ್ತು, ಇವ್ರಿಗೆ ಕೋಟಿಗಳು ವೋಟ್ ಬಂದೈತೆ. 2nd ಪ್ಲೇಸು ರಕ್ಷಿತಾಗೆ ಬಂದೈತೆ. ರಕ್ಷಿತಾಗೆ ವೋಟ್ ನೋಡಿದ್ರೆ ಶಾಕ್ ಆಗುತ್ತೆ ನಿಮಗೆ. ರಕ್ಷಿತಾಗೆ 1,98,00,000 ವೋಟ್ ಬಂದೈತೆ. ಕಾವ್ಯಗೂ ರಕ್ಷಿತಾಗೂ 1 ಕೋಟಿ ಚಿಲ್ಲರೆ ವೋಟು ಡಿಫ್ರೆನ್ಸ್ ಇದೆ. ಇಷ್ಟೊತ್ತು ನಾನು ಹೇಳಿದೆ ಇವ್ರದ್ದೆಲ್ಲ ಚೇಂಜಸ್ ಆಗುತ್ತೆ ಅಂದ್ಬಿಟ್ಟು. ಫಸ್ಟು ರನ್ನರ್ ಆಫು ಬೀಟ್ ಮಾಡೋದು ತುಂಬಾ ಕಷ್ಟ ಐತೆ ರಕ್ಷಿತಾನ. ಇನ್ನು ಫಸ್ಟ್ ಪ್ಲೇಸು ಗಿಲ್ಲಿ ಇರೋದು. ಗಿಲ್ಲಿನಂತೂ ಯಾರು ಬೀಟ್ ಮಾಡೋಕ್ಕೆ ಆಗಲ್ಲ, ಆ ಥರ ಹೋಗ್ತಾಯಿದೆ ಗಿಲ್ಲಿ ವೋಟುಗಳು. ಇನ್ನು ರಕ್ಷಿತಾಗೂ ಗಿಲ್ಲಿಗೆ ಎಷ್ಟು ವೋಟ್ ಕಮ್ಮಿ ಡಿಫ್ರೆನ್ಸ್ ಇದೆ ಅಂತ ನೋಡೋಣ ಬನ್ನಿ. ಇವಾಗ ಗಿಲ್ಲಿಗೆ ಬಂದಿರೋ ವೋಟು ಸದ್ಯಕ್ಕೆ 3,98,00,000 ವೋಟ್ ಬಂದೈತೆ ಗಿಲ್ಲಿಗೆ. ಇನ್ನು ರಕ್ಷಿತಾಗೂ ಗಿಲ್ಲಿಗೂ 1 ಕೋಟಿ ಡಿಫ್ರೆನ್ಸ್ ಇದೆ ವೋಟು. ಗಿಲ್ಲಿಗೆ ವೋಟ್ಸ್ ಅಂತೂ ತುಂಬ ಜಾಸ್ತಿ ಬರ್ತಾಯಿದೆ. ಈಗ ಸದ್ಯದ ಪ್ರಕಾರ ಈಗ ಎಲ್ರಿಗೂ ಇಷ್ಟಿಷ್ಟು ವೋಟ್ಗಳು ಬಂದೈತೆ. ಮುಂದೆ ಚೇಂಜ್ ಆದರೂ ಆಗ್ಬೋದು. ನಾನು ಯಾರ್ಯಾರಿಗೆ ಎಷ್ಟೆಷ್ಟು ವೋಟುಗಳು ಅಂತ ಹೇಳ್ತೀನಿ. ಯಾರು ಗೆಲ್ಲಬೇಕು ಅನಿಸುತ್ತೆ ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.